ಗಾಯ್ಸ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತೇನಪ್ಪ ಅಂದರೆ ಒಂದು ಡೈಲಿ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತೇನಂದರೆ ನಮ್ಮ ಪಾಪು ಫೋಟೋ ಶೂಟ್ ಇದೆ. ಸೊ ಇದು ನನ್ನ ಕಾಸ್ಟ್ಯೂಮ್ ನಂಬರ್ 1. ಸೊ ನಾನು ಏರ್ ಸ್ಟ್ರೇಟ್ ಎಲ್ಲ ಮಾಡ್ಕೊಂಡಿದ್ದೆ. ಸೊ ಅವರಿಲ್ಲ ಜಡೆ ಕಟ್ಟಿ ಅಂತ ಹೇಳಿದ್ರು. ಸೊ ಕಟ್ಕೊಂಡಿದ್ದೀನಿ. ಸೊ ಇದು ಗ್ರೀನ್ ಕಲರ್ ಸ್ಯಾರಿ, ಇದು ನನ್ನ ಮದುವೆಲಿ ತೊಗೊಂಡಿದ್ದು. ಸೊ ಸೆಕೆಂಡ್ ಟೈಮ್ ಅನಿಸುತ್ತೆ ವೇರ್ ಮಾಡ್ತಾ ಇರೋದು. ಸೊ ಇರಲಿ ಅಂದ್ಬಿಟ್ಟು ಈ ಸ್ಯಾರಿ ಹಾಕಿದ್ದೀನಿ. ಸೊ ಈ ಥರ ರೆಡಿ ಆಗಿದ್ದೀನಿ. ಸೊ ಇವಾಗ ಶೂಟ್ ಎಲ್ಲ ನಡೀತಿದೆ. ನಾನು ಶೇರ್ ಮಾಡ್ತೀನಿ ಆ ಕ್ಲಿಪ್ಪಿಂಗ್ಸ್ ಎಲ್ಲ. ಆಲ್ರೆಡಿ ಒಂದು ಸೆಷನ್ ಆಗಿದೆ. ಸೊ ಇವಾಗ ಒಂದು ಥೀಮಲ್ಲಿ ಹೋಗ್ತಿದ್ದೆ ಶೂಟು. ಸೊ ಪಕ್ಕ ಶೇರ್ ಮಾಡ್ತೀನಿ. ಸೊ ಇದೊಂದು ಬಿಹೈಂಡ್ ದ ಸೀನ್ ಆಗಿರುತ್ತೆ. ಸೊ ಹೋಪ್ ನಿಮ್ಗೆ ಎಂಜಾಯ್ ಮಾಡ್ತೀರಾ ಅನ್ಕೊತೀನಿ ಈ ವಿಡಿಯೋ ನೋಡಿ. ಸೊ ಬನ್ನಿ ಪಟಾಪಟ್ ಅಂತ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಹಿಂಗೆ ಬ್ಲಾಗ್ ಹೋಗುತ್ತೆ ಏನೋ ಗೊತ್ತಿಲ್ಲ. ಸೊ ವಾಯ್ಸ್ ಓವರ್ ಅಂತೂ ಕೊಡ್ತೀನಿ. ನನ್ನ ತಂಗಿ ಕೊಟ್ಟಿದ್ದೀನಿ ಸೋನುಗೆ. ಸೊ ದೀಪಕ್ ಗೌಡ ತಂಗಿ ಅವರು ಕೊಟ್ಟಿದ್ದೀನಿ ಶೂಟ್ ಮಾಡೋಕ್ಕೆ. ಸೊ ನೋಡೋಣ ಎಲ್ಲ ಹೆಂಗೆ ಹೋಗುತ್ತೆ ಏನೋ ಅಂತ. ಸೊ ಹೋಪ್ ನಿಮಗೆ ಇಷ್ಟ ಆಗ್ಬೋದು. ಸೊ ನಿಮ್ಗೆ ಏನಾದ್ರು ಇಷ್ಟ ಆದರೆ ಆ್ಯಸ್ ಯೂಶುವಲ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಫೋಟೋ ಶೂಟ್ ಅಂತ ತುಂಬಾನೇ ತಲೆ ತಿಂದ್ಬಿಟ್ಟಿದೆ ಅಭಿಯವರಿಗೆ. ಇಲ್ಲ ಬೇಕು, ಅದೊಂದು ಮೆಮೊರಿ ಆಗಿರಬೇಕು ಅವನಿಗೆ ಅಂತ ಅಂದ್ಕೊಂಡು ಅಭಿಯವ್ರಿಗಂತೂ ತುಂಬಾನೇ ತಲೆ ತಿಂದ್ಬಿಟ್ಟಿದೆ ಮಾಡಿಸ್ಬೇಕು ಅಂತ. ಸರಿ ಮಾಡಿಸೋಣ ಅಂತ ಅಂದ್ಕೊಂಡು ಆ ಡೇಟ್ ಫಿಕ್ಸ್ ಆಗಿ ಸೊ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿ ಸೊ ಆ ಡೇ ಫೈನಲಿ ಬಂತು. ಸೊ ನಾನು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಯಾವ ಥರ ಕಾನ್ಸೆಪ್ಟ್ ಇತ್ತು ನನ್ನ ಮೈಂಡಲ್ಲಿ, ಸೊ ಫೋಟೋಗ್ರಾಫರ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ಒಂದು ಫೈನಲಾಗಿ ಒಂದು ಕಾನ್ಸೆಪ್ಟ್ನ ರೆಡಿ ಮಾಡಿ ನಾವು ಶೂಟ್ ಮಾಡ್ತಾ ಇದ್ದೀವಿ. ಸೊ ಏನಂತಂದರೆ ಅರ್ಲಿ ಮಾರ್ನಿಂಗೇ ಬರ್ತೀನಿ ಅಂತ ಹೇಳಿದರು. ಸೊ ಅವ್ರು ಬಂದಿದ್ದರು. ಇನ್ನೂ ನಮ್ಮ ಮನೆಯಲ್ಲೇ ಪ್ರಿಪೇರ್ ಆಗಿರಲಿಲ್ಲ. ಸೊ ನಮ್ಮ ಮನೇಲಿ ಇಬ್ಬರು ಮಕ್ಕಳಿರೋದ್ರಿಂದ ಅವ್ರನ್ನ ಇಟ್ಕೊಂಡು ರೆಡಿ ಆಗೋದೆಲ್ಲ ತುಂಬಾ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ಸೊ ನೀನು ಫಸ್ಟ್ ರೆಡಿ ಆಗು, ನೀನು ಶೂಟ್ ಎಲ್ಲ ಮುಗಿಸ್ತಾರೆ, ಆಮೇಲೆ ಫ್ಯಾಮಿಲಿ ಎಲ್ಲ ಇನ್ಕ್ಲೂಡ್ ಆಗುತ್ತೆ ಅಂತ ಅಂದ್ಕೊಂಡು ನಮ್ಮ ಅಕ್ಕ ಹೇಳ್ತಾ ಇದ್ಲು. ಸರಿ ಅಂದ್ಬಿಟ್ಟು ನಾನು ಸ್ಯಾರಿ ಹಾಕ್ಕೊಂಡು ರೆಡಿ ಆದೆ. ಸೊ ಬ್ಯಾಕ್ಗ್ರೌಂಡಲ್ಲಿ ಅವರೆಲ್ಲ ರೆಡಿ ಆಗ್ತಿದ್ದಾರೆ. ಸೊ ಇದೊಂದು ಬಿಹೈಂಡ್ ದ ಸೀನ್ಸ್ ನಂಗಂತೂ ತುಂಬಾ ಇಷ್ಟ. ಈಗ ಯಾವುದೇ ಮೂವಿ ಆಗಲಿ, ಈ ಮೂವಿ ಮೇಕಿಂಗು ಈ ಥರ ಎಲ್ಲ ನೋಡೋಕೆ ತುಂಬಾ ಇಷ್ಟ ಆಗುತ್ತೆ ಬಿಹೈಂಡ್ ದ ಸೀನ್ಸ್ ಎಲ್ಲ. ಸೊ ನೀವು ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಬಿಹೈಂಡ್ ದ ಸೀನ್ಸು. ಸೊ ಫೈನಲ್ ಔಟ್ಪುಟ್ಗೂ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನಾನು ತೋರಿಸ್ತೀನಿ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ಡೆಫಿನೆಟ್ಲಿ ಅದೇ ಆಗಿರುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಸೊ ಇದನ್ನು ನೋಡಿ ನೀವು ಫೈನಲ್ ಔಟ್ಪುಟ್ನ ನೋಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ವಿಡಿಯೋ ತುಂಬ ಲೆಂತ್ ಇದೆ, ಅಪ್ ಟು 40 ಮಿನಿಟ್ಸ್ವರೆಗೂ ಇದೆ. ಸೊ 1 ಅವರ್ ಇತ್ತು. 1 ಅವರಿಂದ ಐ ಟ್ರೈ ಟು ರೆಡ್ಯೂಸ್ ಟು 40 ಮಿನಿಟ್ಸ್ವರೆಗೂ ರೆಡ್ಯೂಸ್ ಮಾಡಿದ್ದೀನಿ. ಸೊ ಇನ್ನೂ ರೆಡ್ಯೂಸ್ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಕಾಣಲ್ಲ. ತುಂಬ ಫಾಸ್ಟ್ ಫಾರ್ವರ್ಡ್ ಮಾಡಿದ್ರು ಕೂಡ ಅದು ಒಂಥರ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸೊ ಐ ಟ್ರೈ ಟು ರೆಡ್ಯೂಸ್. ಸೊ 40 ಮಿನಿಟ್ಸ್ವರೆಗೂ ರೆಡ್ಯೂಸ್ ಮಾಡಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ, ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ಬೋದು. ಸೊ ಸ್ಕಿಪ್ ಇಟ್ ಆಸ್ ರಾ ಆಗೇ ಇಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಎಲ್ಲರೂ ವಾಯ್ಸು ಎಷ್ಟು ಅವನ್ನ ನಾವು ಎಂಗೇಜ್ ಮಾಡೋಕ್ಕೆ ಮಾತಾಡ್ಸೋದಾಗಿರಲಿ, ಸೊ ಪ್ರತಿಯೊಂದು ಕೂಡ ಓಲ್ ಫ್ಯಾಮಿಲಿನೇ ಇನ್ಕ್ಲೂಡ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ತುಂಬಾ ಎಂಜಾಯ್ ಮಾಡಿದ್ದೀವಿ. ಈ ಫೋಟೋಶೂಟ್ ಅಂತೂ ತುಂಬಾ ಚೆನ್ನಾಗಾಯಿತು. ಸೊ ಹಾಗೆ ನನ್ನ ಮಗನೂ ಕೂಡ ತುಂಬಾ ಕೋಆಪ್ರೇಟ್ ಮಾಡ್ದ ಅಂತಲೇ ಹೇಳ್ಬೋದು. ಸೊ ಯಾವ ಮೊಮೆಂಟಲ್ಲೂ ಕೂಡ ಅವ್ನು ಅಳಲಿಲ್ಲ. ಸೊ 6 o'clock ಎದ್ಬಿಟ್ಟಿದ್ದ. ನಾನು ಅಯ್ಯೋ ಇಷ್ಟು ಬೇಗ ಏನಕ್ಕಿದ್ದ, ಅವ್ರು ಫೋಟೋಗ್ರಾಫರ್ ಬಂದು ಸೊ ಎತ್ಕೊಳ್ಳೋ ಥರ ಚೆನ್ನಾಗಿರುತ್ತೆ ಹಂಗೆ ಅಂತ ಕಾನ್ಸೆಪ್ಟ್ ಇತ್ತಾಯ್ತಾ. ಇವನೇನು ಮಾಡ್ದ, 6 o'clock ನಾನು ಎದ್ದಿದ್ದು ನನ್ನಿಂದನೇ ಎದ್ಬಿಟ್ಟ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ 6 o'clock ಎದ್ದು ಒಂದು 7 o'clock ಮಲ್ಕೊಂಡ. ಸೊ ಹೆಂಗೂ ಫೋಟೋ ತೆಗಿಯೋಕ್ಕೆ ತುಂಬಾ ಸರಿ ಹೋಯಿತು. ಅವ್ನು ಮಲಗಿದ್ದ. ಸೊ ಫೋಟೋಗ್ರಾಫರ್ ಫೋಟೋಸ್ ತೆಗಿಯೋಕ್ಕೆ ಈಸಿನೇ ಆಯಿತು. ಸೊ ಹಾಗೆ ತುಂಬಾ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ಸೊ ನಾನು ಅವ್ರಿಗೆ ಹೇಳಿದ್ದೆ ನಮ್ಮ ಮಗು ಜೋಲಿಲಿ ಮಲಗುತ್ತೆ ಅಂತ ಹೇಳಿದ್ದೆ. ಸೊ ಅವರು ಹಂಗೆ ಕಾನ್ಸೆಪ್ಟನ್ನ ಬಿಲ್ಡ್ ಮಾಡಿದರು. ನಾನು ಯಾವ್ಯಾವ ಥರ ಹೇಳಿದ್ದೆ ಅವ್ರು ಅದೇ ಥರ ಎಲ್ಲದಕ್ಕೂ ಕಾನ್ಸೆಪ್ಟನ್ನ ಬಿಲ್ಡ್ ಮಾಡಿದರು. ಸೊ ಅವ್ರು ನನ್ನೂ ಕೂಡ ಸಜೆಷನ್ಸ್ನ ಕೇಳ್ತಾ ಇದ್ರು. ಸೊ ಈ ಥರ ಮಾಡೋದೇ ಏನು ಅಂತ. ಸೊ ನಿಮ್ಮ ಮೈಂಡಲ್ಲಿ ಯಾವ ಥರ ಇದೆ ಹೇಳಿ ಮೇಡಮ್, ಆಯಿತು ಅದ್ರ ಮೇಲೆ ಕಾನ್ಸೆಪ್ಟ್ ಡೆವಲಪ್ ಮಾಡೋಣ ಅಂತೆಲ್ಲ ಡಿಸ್ಕಸ್ ಮಾಡ್ಕೊಂಡು ನಾವು ಮಾಡ್ತಾ ಇದ್ವಿ. ಸೊ ನಾನು ಜೋಲಿನ ಇದು ಏನಂತಾರೆ ಸ್ವಿಂಗ್ ಕ್ರ್ಯಾಡಲ್ ಬರುತ್ತಲ್ಲ, ಸೊ ಅದನ್ನು ತರಿಸಿದ್ದೀನಿ ನಾನು. ನಮ್ಮ ಮನೇಲಿ ಎಲ್ಲೂ ಕೂಡ ಹಾಕ್ಕೊಳ್ಳೋಕ್ಕಿಲ್ಲ. ಅದು ಮೇಲ್ಗಡೆ ಅದು ಬಿಡಿಸ್ತಾರಲ್ಲ ಕೊಂಡಿನ, ಆ ಕೊಂಡಿ ಎಲ್ಲೂ ಬಿಡಿಸಿಲ್ಲ ನಮ್ಮ ಮನೇಲಿ. ಸೊ ಪಾಪುಗೆ ಸ್ಯಾರಿಲಿ ಹಾಕಿ ಜೋಲಿಲಿ ಹಾಕಿ ಮಲಗ್ಸೋಕ್ಕೆ ನಮ್ದೆಲ್ಲೂ ಫೆಸಿಲಿಟಿ ಇಲ್ದಿರೋ ಕಾರಣ ನಾನು ಈ ಸ್ವಿಂಗ್ ಕ್ರ್ಯಾಡಲ್ನ ತರಿಸಿದ್ದೆ. ಇದೇನಂತಂದರೆ ಒಂದು ಸ್ಟ್ಯಾಂಡ್ ಕೊಡ್ತಾರೆ, ಅದನ್ನ ನಾವು ಕಿಟಕಿಗೆ ಅಟ್ಯಾಚ್ ಮಾಡಿಕೊಂಡು ಅಲ್ಲಿ ಪಾಪುನ ಸ್ವಿಂಗ್ ಕೊಟ್ಟಿರ್ತಾರೆ, ಆ ಸ್ವಿಂಗ್ ಒಳಗಡೆ ಮಲಗ್ಸೋಕ್ಕಿರುತ್ತೆ. ನಾನೇನು ಮಾಡಿದ್ದೀನಿ ಅಂದರೆ ಇದಕ್ಕೊಂದು ಬೆಡ್ ಕೂಡ ಕೊಟ್ಟಿರ್ತಾರೆ. ಸೊ ಆ ಬೆಡ್ ತುಂಬ ಅವನಿಗೆ ಶೆಕೆ ಆಗುತ್ತೆ ಅದ್ರಲ್ಲಿ ಮಲಗಿಸಿದ್ರೆ. ಆ ಚಳಿಗಾಲದಲ್ಲಿ ಡೆಫಿನೆಟ್ಲಿ ತುಂಬ ಬೆಚ್ಚಗಾಗುತ್ತೆ. ಬಟ್ ಅವನಿಗೆ ತುಂಬ ಲೆಂತ್ ಕೂಡ ಸಾಕಾಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಸ್ವಲ್ಪ ಐಡಿಯಾ ಮಾಡಿ ಅದಕ್ಕೆ ಸ್ಯಾರಿನ ಕಟ್ಟಿದ್ದೀನಿ. ಸೊ ಅದರಿಂದ ಏನಾಗುತ್ತಂದರೆ ಅವನಿಗೆ
ಆರಾಮಾಗಿ ಜೋಲಿಲೂ ಮಲ್ಕೋತಾನೆ, ಸ್ಯಾರಿಲಿ ಬೆಚ್ಚಗಾಗುತ್ತೆ ಮಲ್ಕೋತಾನೆ ಅಂದ್ಕೊಂಡು ಈ ಥರ ಮಾಡಿದೆ. ಸೊ ಅಲ್ಲಿ ನಾವು ಕಿಟಕಿ ಹತ್ರ ಹಾಕಿದ್ವಿ. ಸೊ ಅಲ್ಲಿ ಏನಕ್ಕೋ ಅಲ್ಲಿ ಅಂದರೆ ಶೂಟ್ ಮಾಡೋಕ್ಕೆ ಈವನ್ ನಾನು ತೂಗೋಕ್ಕೆಲ್ಲ ಕೆಳಗಡೆ ಕಾಟ್ ಇದ್ದಿದ್ದರಿಂದ ಸರಿ ಹೋಗ್ತಾ ಇರಲಿಲ್ಲ. ಸೊ ಅದಕ್ಕೆ ಅವರು ಮಧ್ಯಕ್ಕೆ ಹಾಕೋಕ್ಕಾಗತ್ತಾ ಅಂತ ಕೇಳಿದ್ರು. ಸೊ ಅಲ್ಲೇನಂದ್ರೆ ಒಂದು ಕೊಂಡಿ ಕೊಟ್ಟಿದ್ದಾರೆ, ಅದನ್ನ ತೊಗೊಂಡು ನಾವೆಲ್ಲರೂ ಅಟ್ಯಾಚ್ ಮಾಡ್ಕೋಬೋದು. ಈವನ್ ಏನಾದ್ರು ಮನೇಲಿ ಏನಾದ್ರು ಬೇರೆ ಕೊಂಡಿ ಇದ್ರೂ ಕೂಡ ಅಟ್ಯಾಚ್ ಮಾಡ್ಕೋಬೋದು. ಸೊ ನನ್ಗೆ ಅದನ್ನು ತಲೆ ಓಡಿಸಿ ಇಲ್ಲ ಹಾಕ್ಬೋದು ರೀ, ಇದನ್ನ ಮಧ್ಯ ಹಾಕೋಣ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ಅಲ್ಲಿಗೆ ಹಾಕಿದ್ವಿ. ಸೊ ಆವಾಗ ನಾನು ತೂಗೋ ಥರ ವಿಡಿಯೋ ಮಾಡಿದ್ದಾರೆ. ಸೊ ಅದಂತೂ ತುಂಬ ಚೆನ್ನಾಗಿ ಬಂದಿದೆ. ಸೊ ಅದೆಲ್ಲ ಶಾರ್ಟ್ ಆದಮೇಲೆ ಅಭಿಯವ್ರನ್ನ ತೆಗೆದ್ರು. ಅಭಿಯವ್ರ ಪಾಪು ಜೊತೆ ಆಟ ಆಡೋ ಥರ ಆ ಥರ ಎಲ್ಲ ಅವ್ರದ್ದು ಶಾರ್ಟ್ ಮುಗಿಸಿದ್ಮೇಲೆ ನನಗೆ ನೀರು ಎತ್ಕೊಬರೋ ಥರ ಇದನ್ನು ಶೂಟ್ ಮಾಡ್ತಿದ್ದಾರೆ. ಸೊ ಮೀನ್ ವೈಲ್ ಇದನ್ನು ನನಗೆ ಶೂಟ್ ಮಾಡಿಕೊಡ್ತಾ ಇರೋದು ನನ್ನ ಯಜಮಾನ್ರು ಅಭಿಯವರು. ಸೊ ಎಷ್ಟು ಖುಷಿ ಆಗುತ್ತೆ ಅಂದರೆ ಇದನ್ನು ನಾನು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ. ಬಟ್ ಅವ್ರು ಫೋಟೋಗ್ರಾಫರಿಗೆ ಹೇಳ್ತಾರೋ, ಸರ್ ನನ್ನ ಹೆಂಡ್ತಿ ಯೂಟ್ಯೂಬರ್ ಸರ್, ಅವಳು ಡೈಲಿ ವ್ಲಾಗ್ಸ್ನ ಮಾಡ್ತಾಳೆ, ಇವಾಗ ಮಾನಿಟೈಸ್ ಆಗಿದೆ ಚಾನಲ್ ಅವಳದು. ಸೊ ಈ ಥರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇಷ್ಟು ಜನ ಅಂತ ಎಷ್ಟು ಖುಷಿಯಿಂದ ಹೇಳ್ತಾ ಇದ್ರು ಅಂದರೆ ಸೀರಿಯಸ್ಲಿ ನಂಗೆ ಆ ವಾಯ್ಸ್ನ ನನಗೆ ಸೀರಿಯಸ್ಲಿ ಮ್ಯೂಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಬಟ್ ಸ್ಟಿಲ್ ಅಭಿಯವ್ರಿಗೆ ಅದೆಲ್ಲ ಇಷ್ಟ ಆಗಲ್ಲ ಅಂತೇಳಿ ನಾನು ಮ್ಯೂಟ್ ಮಾಡಿ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಅಷ್ಟು ಖುಷಿಯಿಂದ ಹೇಳ್ಕೊತಾ ಇದ್ರು ನನ್ನ ಹೆಂಡ್ತಿಗೆ ಈ ಥರ ಯೂಟ್ಯೂಬರ್ ಅಂತ. ಸೊ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ಅಲ್ಲೆಲ್ಲ ಶೂಟ್ ಅಂದರೆ ನೀರು ತರೋ ಥರ ಎಲ್ಲ ಶೂಟ್ ಮುಗಿಸಿದ್ಮೇಲೆ ಬೇರೆಯವರೆಲ್ಲ ಮೀನ್ಸ್ ಮನೇಲಿ ನನ್ನ ತಂಗಿಗೆ ಫೋನ್ ಕೊಟ್ಟಿದ್ದರಿಂದ ಸೊ ಅವಳೆಲ್ಲನೂ ಕೂಡ ಕ್ಯಾಪ್ಚರ್ ಮಾಡಿದ್ದಾಳೆ. ಸೊ ಮಮ್ಮಿ ಏನು ಮಾಡ್ತಿದ್ದಾರೆ, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ ಎಲ್ಲರೂ ಏನೇನು ಮಾಡ್ತಿದ್ದಾರೆ ಅಂತ ವಿಡಿಯೋ ಮಾಡಿದ್ದಾಳೆ. ಸೊ ಫೋಟೋಗ್ರಾಫರ್ಗಾಗಿರಲಿ ನಮಗಾಗಿರಲಿ ಆಂಟಿ ಮನೇಲೇ ಪಲಾವ್ನ ರೆಡಿ ಮಾಡ್ತಾಯಿದ್ರು. ಸೊ ಮಮ್ಮಿ ಈ ಕಡೆ ನಾವು ಶವರ್ ಥೀಮ್ಗೆ ಒಂದು ಪ್ರಾಪರ್ಟೀಸ್ನ ಅವರಿಗೆ ಆರ್ಡ್ರ್ ಮಾಡಿದ್ವಿ. ಸೊ ಅದು ಕೂಡ ಅಭಿಯವ್ರು ಹೋಗಿ ಪಾಂಡವಪುರದಲ್ಲಿ ನಾವು ಹೇಳಿದ್ವಿ ಇವೆಂಟ್ ಮ್ಯಾನೇಜರಿಗೆ, ದೀಕ್ಷಾ ಇವೆಂಟ್ಸ್ ಅಂತ. ಸೊ ಅವರಿಗೆ ಸೊ ಅಲ್ಲಿಂದ ಹೋಗಿ ಅಭಿಯವ್ರು ಕಲೆಕ್ಟ್ ಮಾಡ್ಕೊಂಬಂದಿದ್ರು. ಏನಕ್ಕಂದ್ರೆ ಅರ್ಲಿ ಮಾರ್ನಿಂಗ್ ಅಂತಂದ್ರೆ ಅವ್ರಿಗೂ ಬರೋಕ್ಕೆ ಕಷ್ಟ ಆಗುತ್ತೆ, ನಮಗೆ ಫೋಟೋ ಶೂಟಿಗೆ ನಮಗೆ ಡಿಲೇ ಆಗಬಾರ್ದು ಅಂತ ಹೇಳ್ಬಿಟ್ಟು ಹೋಗಿ ಹಿಂದಿನ ದಿನನೇ ಕಲೆಕ್ಟ್ ಮಾಡ್ಕೊಂಬಂದಿದ್ರು. ಸೊ ಇದೇನಾದ್ರು ಮಕ್ಕಳು ಏನಾದ್ರು ಡ್ಯಾಮೇಜ್ ಮಾಡ್ತಾರೆ ಅಂತ ಅಭಿಯವ್ರು ಕಾರಲ್ಲೇ ಇಟ್ಟಿದ್ರು. ಸೊ ಅದನ್ನು ತಂದೆಲ್ಲನೂ ಕೂಡ ಈ ಥರ ಸೆಟಪ್ ಮಾಡ್ತಾ ಇದ್ದಾರೆ. ಸೊ ನಾನು ಫ್ಯಾಮಿಲಿನ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿದ್ರಿಂದ ಸೊ ನಮ್ಮ ದೊಡ್ಡಪ್ಪ ದೊಡ್ಡಮ್ಮದಿರೆಲ್ಲರೂ ಕೂಡ ನಾನು ಕರೆಸಿದ್ದೆ. ಸೊ ನಾನು ಅವ್ರಿಗೆ ಹೇಳಿದ್ದೆ, ನಿಮ್ಗೆ ಯಾವ ಥರ ಕಾಣಿಸ್ಕೋಬೇಕು ಅನಿಸುತ್ತೆ ನನ್ನ ಮಗನ ವೀಡಿಯೋದಲ್ಲಿ ನೀವು ಆ ಥರ ರೆಡಿ ಆಗ್ಬೋದು ಅಂತ ಹೇಳಿದ್ದೆ. ಸೊ ಅದಕ್ಕೆ ನಮ್ಮ ದೊಡ್ಡಮ್ಮ ಅವರೆಲ್ಲ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಬಂದು ಕೂತಿದ್ರು. ಸೊ ಇಲ್ಲೇನಂತಂದರೆ ಒಬ್ಬ ದೊಡ್ಡಮ್ಮ ಹೂ ಕಟ್ತಾ ಇರೋ ಥರ, ಇನ್ನೊಬ್ಬ ದೊಡ್ಡಮ್ಮ ತಂದು ನೀರು ಹಾಕ್ತಾ ಇರೋ ಥರ ಈ ಥರ ಕಾನ್ಸೆಪ್ಟಲ್ಲಿ ಮಾಡ್ತಾಯಿದ್ರು. ಸೊ ಮೀನ್ ವೈಲ್ ನಾನು ಸೈಡಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ಸೊ ನನ್ನ ಟರ್ನ್ ಬಂದಾಗ ನಾನು ಹೋಗಿ ಮಾಡಬೇಕಲ್ವಾ. ಸೊ ಅವರೇ ಹೇಳ್ತಿದ್ರು, ಅಂದರೆ ಏನಾರು ಅಲ್ಲಿ ವರ್ಕ್ ಮಾಡೋಕ್ಕೆ ಹೋದಾಗ ಫೋಟೋಗ್ರಾಫರ್ಸ್ ಹೇಳ್ತಿದ್ರು, ಮೇಡಮ್ ಇಲ್ಲ ನೀವು ಪಾಪು ಸಮಾಧಾನ ಮಾಡಿ, ಅವ್ರು ಮಾಡ್ತಾರೆ ಬೇರೆಯವರು ಅಂತ. ಸೊ ಅದೇ ಥರ ಆಯಿತು. ಸೊ ನಾನು ಸೈಡಲ್ಲಿ ಕೂತ್ಕೊಂಡು ಅವನ ಪಾಪು ಸಮಾಧಾನ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ದೆ. ಸೊ ಈ ಕಡೆ ಬಂದು ಪಪ್ಪಂದು ಮತ್ತು ನಮ್ಮ ದೊಡ್ಡಮ್ಮಂದೆಲ್ಲ ವೀಡಿಯೋ ಮಾಡ್ತಾಯಿದ್ರು. ಸೊ ಯಾವ ಥರ ಅಂತಂದರೆ ಇವಾಗ ಒಂದು ಮನೇಲಿ ಮಗುಗೆ ಸ್ನಾನ ಮಾಡಿಸುವಾಗ ಈಗ ಮನೇಲಿರೋ ಜನನೂ ಕೂಡ ಕುತ್ಕೊಂಡು ನೋಡ್ತಾರಲ್ವಾ. ಸೊ ಅಂದರೆ ಸ್ನಾನ ಮಾಡಿಸೋದೆಲ್ಲನೂ. ಸೊ ಅದೇ ಥರ ಇದು ಒಂಥರ ಇನ್ನೂ ಒಂಥರ ಹಬ್ಬ ವೈಬ್ ಥರ ಬರೋ ಥರ, ಫೆಸ್ಟಿವಲ್ ವೈಬ್ ಬರೋ ಥರ. ಸೊ ಒಬ್ಬರು ಹೂ ಕಟ್ತಾ ಇರೋ ಥರ, ಒಬ್ಬರು ಮಗುಗೆ ಸ್ನಾನ ಮಾಡ್ಸೋಕ್ಕೆ ನೀರು ರೆಡಿ ಮಾಡ್ತಾ ಇರೋ ಥರ. ಸೊ ಮನೇಲಿ ಯಜಮಾನ್ರು ಏನು ಮಾಡ್ತಾರೆ ಹಿರಿಯೋರು, ಸೊ ಕನ್ನಡಕ್ಕೆ ಹಾಕ್ಕೊಂಡು ಪೇಪರ್ ಓದ್ತಾ ಇರ್ತಾರೆ ಸೈಡಲ್ಲಿ ಕೂತ್ಕೊಂಡು. ಸೊ ಈ ಥರ ಕಾನ್ಸೆಪ್ಟಲ್ಲಿ ಅವರು ಬಿಲ್ಡ್ ಮಾಡಿದ್ದು ಒಂದು ಸ್ಟೋರಿನ, ಅಲ್ಲೇ ಕಾನ್ಸೆಪ್ಟ್ ಬಿಲ್ಡ್ ಮಾಡಿದ್ರು. ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸೊ ಆ ಥರ ಎಲ್ಲ ರೆಡಿ ಆದಮೇಲೆ ಮಮ್ಮಿ ಅಂದರೆ ಅದನ್ನು ಸೈಡಿಗೆ ಇಟ್ಬಿಟ್ಟು, ಅದೆಲ್ಲ ವೀಡಿಯೋ ಶೂಟ್ ಆದಮೇಲೆ ಸೈಡಿಗೆ ಇಟ್ಬಿಟ್ಟು ಈ ಕಡೆ ಮಮ್ಮಿ ಪಾಪುಗೆ ಆಯಿಲ್ ಮಸಾಜ್ ಮಾಡ್ತಿದ್ದಾರೆ. ಸೊ ಅದಂತೂ ತುಂಬಾ ಚೆನ್ನಾಗಿ ಬಂದಿದೆ. ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು, ಮೇಡಮ್ ಈ ಥರ ಕೈ ಉಜ್ಜಿ, ಈ ಥರ ಕಾಲನ್ನ ಇದು ಮಾಡಿ, ಈ ಥರ ನೀಮಿ ಆ ಥರ ಎಲ್ಲ ಹೇಳ್ಕೊಡ್ತಾಯಿದ್ರು. ಸೊ ಮಮ್ಮಿ ಅವ್ರು ಹೇಳಿದ ಥರ ಅವ್ರು ಫಾಲೋ ಮಾಡ್ತಾಯಿದ್ರು. ಸೊ ಆಮೇಲೆ ಏನಂತಂದರೆ ಪಾಪುಗೆ ಸಿಂಗಲ್ ಅವನದು ಫೋಟೋ ವೀಡಿಯೋ ತೆಗಿಯೋಣ ಅಂದ್ಬಿಟ್ಟು ಅವನಿಗೆ ಬರೀ ಮೈಲಿ ಕೂರಿಸಿ ಫೋಟೋ ತೆಗಿತಿದ್ರ, ವೀಡಿಯೋ ಮಾಡ್ತಿದ್ರು ಆಯಿತಾ. ಸೊ ಅವನಂತೂ ಕೂರಕ್ಕೆ ರೆಡಿ ಇಲ್ಲ, ಓಡ್ತಾ ಇದ್ದ ಬಿದ್ದು. ಸೊ ಅದು ಒಂದು ಫನಿ ಅಂತ ಹೇಳ್ಬೋದು. ಸೊ ನಾವು ಅವನು ಹಿಡಿಯೋದೇ ಒಂದು ಸರ್ಕಸ್ ಆಗಿಬಿಟ್ಟಿತ್ತು. ಇವಾಗಂತೂ ಅಂದರೆ ನಡೆಯೋಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಸೊ ಅವನನ್ನಂತೂ ಹಿಡಿಯೋದು ಇವಾಗ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಸೊ ಇವಾಗ ಮಮ್ಮಿ ಅವನಿಗೆ ಆಯಿಲ್ ಮಸಾಜಿಗೆ ರೆಡಿ ಮಾಡ್ಕೊತಿದ್ದಾರೆ. ಸೊ ಆಯಿಲ್ ಮಸಾಜಿಗೆ ಮನೆ ಮೇಲೆ ಕೂರ್ಲಾ ಅಥವಾ ಹಂಗೆ ಕೂರ್ಲಾ, ಏನು ಟವಲ್ ಹಾಕೊಳ್ಳ ಏನು ಅಂತಲ್ಲ. ಸೊ ಅವ್ರೇನು ಐಡಿಯಾ ಕೊಟ್ಟರು ಅಂದರೆ, ನೀವು ಏನು ಫುಲ್ ಆಯಿಲ್ ಮಸಾಜ್ ಮಾಡಿ ಅಂತ ಹೇಳಲ್ಲ, ಬಿಕಾಸ್ ನಾವು ಲಾಸ್ಟ್ ಡೇನೇ ಅವನಿಗೆ ಚೆನ್ನಾಗಿ ಸ್ನಾನ ಮಾಡಿಸ್ಬಿಟ್ಟಿದ್ವಿ ಆಯಿಲ್ ಮಸಾಜ್ ಎಲ್ಲ ಮಾಡಿ. ಸೊ
ಶೂಟಿಗೆ ಅಷ್ಟೇ ಬೇಕಾದಷ್ಟು ಆಯಿಲ್ನ ತಗೊಂಡು ಅವ್ನ ಮೈ ಮೇಲೆ ಹಚ್ಚಿ ಅಂತ ಅವ್ರ ಫೋಟೋಗ್ರಾಫರ್ ಹೇಳ್ಕೊಟ್ರು. ಸೊ ನೀವು ಅದನ್ನ ತೆಗೀರಿ, ಟವಲ್ ತೆಗೀರಿ ಅಂತ ಹೇಳ್ಬಿಟ್ಟು ಅಷ್ಟು ಹೇಳ್ಕೊಟ್ರು. ಸೊ ಅವ್ರು ಯಾವ ಥರ ಇನ್ಸಿಸ್ಟ್ ಮಾಡ್ತಿದ್ರು ಮಮ್ಮಿ ಅದೇ ಥರ ಫಾಲೋ ಮಾಡ್ತಾಯಿದ್ರು. ಸೊ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನೀವು ನೋಡ್ತೀರಾ ಫೈನಲ್ ಔಟ್‌ಫುಟ್ಟಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಅವ್ರು ವಿಡಿಯೋ ಮಾಡಿದ್ದಾರೆ ಅಂತ. ಸೊ ಸೀರಿಯಸ್ಲಿ ದಿಸ್ ಈಸ್ ನ್ಯೂ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ನನಗೆ. ಸೊ ನಾನು ನಮ್ಮ ಮಗನ ಫೋಟೋ ಶೂಟು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಅದರಲ್ಲಿ ನಂಗೆ ಇಷ್ಟು ಐಡಿಯಾ ಇರಲಿಲ್ಲ. ಬಿಕಾಸ್ ಏನೋ ಒಂಥರ ಅಷ್ಟೊಂದು ಐಡಿಯಾ ಇರಲಿಲ್ಲ ನನಗೆ. ಬಟ್ ನನ್ನ ಮಗನದಲ್ಲಿ ನಾನು ತುಂಬ ಕಾನ್ಸೆಪ್ಟ್ ಬಗ್ಗೆ ತಲೆ ಕೆಡಿಸ್ಕೊಂಡು, ಇಲ್ಲ ಇದು ಇದೇ ಥರ ಬರಬೇಕು, ಹಿಂಗೆ ಬರಬೇಕು ಅಂತೇಳಿ ಆ್ಯಂಡ್ ಇವನ್ ಟೀಸರು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಟೀಸರು ಸಕ್ಕತ್ತಾಗಿ, ಆ ಸಾಂಗು ಕೂಡ ಸೂಟ್ ಆಗಿದೆ ನಮ್ಮ ಥೀಮಿಗೆ. ಸೊ ಹಾಗೆ ಇವಾಗ ಎಂಡಲ್ಲಿ ಅವ್ರು ಫುಲ್ ವಿಡಿಯೋ ಕೊಟ್ಟಿದ್ದಾರಲ್ಲ, ಅದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಂಥರ 2 ಕಾನ್ಸೆಪ್ಟ್ ಥರ ಮಾಡಿದ್ದಾರೆ. ಒಂದು ಒಂಥರ ಫುಲ್ ಟ್ರೆಡಿಷನಲ್ ಆ್ಯಂಡ್ ಇನ್ನೊಂದು ಬಂದು ಫುಲ್ ಮಾಡರ್ನ್ ಆಗಿ. ಸೊ ನಾನು ಹಾಕಿರೋ ಡ್ರೆಸ್ಗಳಾಗಿರ್ಬೋದು ಎಲ್ಲವೂ ಕೂಡ ಒಂದು ಕೇಕ್ ಸ್ಮ್ಯಾಶು, ಇದೆಲ್ಲವೂ ಕೂಡ ಒಂದು ಮಾಡರ್ನ್ ರೀತಿ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಸೊ ಡೆಫಿನೆಟ್ಲಿ ನೆಕ್ಸ್ಟ್ ವಿಡಿಯೋ ನನ್ನ ಮಗನ ಫೋಟೋ ಶೂಟ್ ಯಾವ ಥರ ಮೀನ್ಸ್ ಯಾವ ಥರ ಬಂದಿದೆ ಫೈನಲ್ ಔಟ್‌ಪುಟ್ ಅಂತ ನಾನು ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಸೊ ಮಮ್ಮಿ ಅವನಿಗೆ ಆಯಿಲೆಲ್ಲ ಮಸಾಜ್ ಮಾಡ್ತಾ ಇದ್ದಾರೆ. ಸೊ ನೋಡಿ ನೆಕ್ಸ್ಟ್ ಎಲ್ಲ ಏನೇನಾಗುತ್ತೆ ಅಂತ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಮನೇಲಿ ಅಜ್ಜಿದೀರು ಸೇರಿ ಅವನಿಗೆ ಸ್ನಾನ ಮಾಡಿಸೋ ಥರ. ಸೊ ನೀವು ಹೋಗಿ ಮೇಡಮ್ ಚೆನ್ನಾಗಿರುತ್ತೆ ತಾಯಿ ಜೊತೆಲಿದ್ರೆ ಅಂತ ಹೇಳಿದ್ರು. ಸೊ ನಾನು ಕೂಡ ಹೋಗಿ ಜಾಯ್ನ್ ಆದೆ. ಸೊ ನಾನು ಅವನ ತಲೆ ಮೇಲಿಂದ ನೀರು ಹಾಕ್ತಾ ಇದ್ದೆ. ಸೊ ಮೀನ್ ವೈಲ್ ಅವನ ಮುಖದಲ್ಲಿರೋ ಎಕ್ಸ್ಪ್ರೆಷನ್ಸ್ ಎಲ್ಲ ಅವರು ಆ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೋತಾ ಇದ್ರು. ಸೊ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಗಾಯ್ಸ್, 1 ರೌಂಡ್ ಆಫ್ ಶೂಟ್ ಮುಗೀತು. ಸೊ ಇವಾಗ ಸೆಕೆಂಡ್ ರೌಂಡಿಗೆ ರೆಡಿ ಆಗಬೇಕು. ಸೊ ಇಲ್ಲಿಂದ ನಾನು ಸ್ಯಾರಿ ಹಾಕ್ಕೊಂಡು ಹೋಗ್ಬಿಡೋಣ ಅಂತ. ಸೊ ಅಲ್ಲಿ ಟೆಂಪಲಲ್ಲಿ ಶೂಟ್ ಇದೆ, ಅದು ಮುಗಿಸ್ಕೊಂಡು ಪಾರ್ಕಿಗೆ ಹೋಗೋದು, ಇದು ಕಾನ್ಸೆಪ್ಟ್ ಇರೋದು. ಸೊ ಎಷ್ಟು ಮಟ್ಟಿಗೆ ಬ್ಲಾಗ್ ಹೋಗುತ್ತೆ ಏನಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ನಾನು ಬ್ಲಾಗ್ ಮಾಡ್ತೀನಿ. ಸೊ ಬಿಹೈಂಡ್ ದ ಸೀನ್ಸ್ ತೋರಿಸ್ತೀನಿ ಡೆಫಿನೆಟ್ಲಿ. ತುಂಬ ಕಾಮಿಡಿಯಾಗಿತ್ತು. ನಮ್ಮ ಪಪ್ಪ, ನಮ್ಮ ದೊಡ್ಡಮ್ಮ ಎಲ್ಲರೂ ಬಂದಿದ್ದರು. ಸೊ ದೇವರ್ ಲೈಕ್ ಅವ್ರಿಗೆಲ್ಲ ನೀವು ಎಕ್ಸ್ಪೀರಿಯೆನ್ಸ್ ಇದೆಲ್ಲ. ಸೊ ನನಗೆ ಅದೇ ಬೇಕಿತ್ತು, ಅವ್ರಿಗೆಲ್ಲ ಖುಷಿ ಆಯಿತು. ಸೊ ಇದೊಂಥರ ನ್ಯೂ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಸೊ ನೋಡೋಣ ಹಿಂಗೆ ಬರುತ್ತೆ ಫೈನಲ್ ಔಟ್ಪುಟ್ ಅಂತ. ಸೊ ಡೆಫಿನೆಟ್ಲಿ ಅದನ್ನು ಶೇರ್ ಮಾಡ್ತೀನಿ. ಸೊ ಸದ್ಯಕ್ಕೆ ಇವಾಗ ಪಟ ಅಂತ ರೆಡಿಯಾಗಿ ಸೊ ನೆಕ್ಸ್ಟ್ ಶೂಟಿಂಗ್ ರೆಡಿ ಆಗೋಣ. ಸೊ ಗಾಯ್ಸ್, ಇದು ನನ್ನ ಕಾಸ್ಟ್ಯೂಮ್ ನಂಬರ್ 2. ಸೊ ಇವಾಗ ನಾವು ನಮ್ಮ ಗಂಡನ ಮನೇಲಿದ್ದೀವಿ. ಸೊ ಇಲ್ಲೇ ಊರಲ್ಲಿ ದೇವಸ್ಥಾನ ಇದೆ, ಸೊ ಅಲ್ಲೇ ಶೂಟ್ ಮಾಡ್ಸೋಣ ಅಂತ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ಸೊ ಅಬ್ಬಿಯವ್ರು ಪಂಚೆ ಶರ್ಟ್ ಹಾಕಿಲ್ಲ. ಸೊ ಹಾಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಮನೆಗೆ ಬಂದಿದ್ದೀವಿ. ಸೊ ಇವಾಗ ಹಾಕ್ಕೊಂಡು ರೆಡಿಯಾಗಿ ಹೋಗಬೇಕು. ಹೋಗ್ಬಿಟ್ಟು ಅಲ್ಲಿ ಶೂಟ್ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿ ಪಾರ್ಕಿಗೆ ಹೋಗ್ತೀವಿ. ತೋರಿಸ್ತೀನಿ ನಿಮಗೆ. ಸೊ ಚೆನ್ನಾಗಿದೆ. ಸೊ ಆಲ್ರೆಡಿ ನನ್ನ ತಂಗಿ ಹೋಗಲ್ಲಿ ಮೆಟರ್ನಿಟಿ ಶೂಟ್ ಮಾಡಿಸ್ಕೊತಿದ್ದಾಳೆ. ಸೊ ಎಲ್ಲನೂ ತೋರಿಸ್ತೀನಿ ಸಾಧ್ಯ ಆದರೆ. ಸೊ ಸದ್ಯಕ್ಕೆ ಈಗ ಊರಿಗೆ ಬಂದಿದ್ದೀವಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಮುಗಿಸ್ಕೊಂಡು ಆಮೇಲೆ ಅಲ್ಲಿ ಹೋಗ್ತೀವಿ. ಸೊ ಅಲ್ಲೋದ್ಮೇಲೆ ಸಿಗ್ತೀವಿ.
ಸೊ ನಾನು ಡಿಸೈಡ್ ಆಗಿದ್ದೆ. ಸೊ ಅಂದರೆ ಈಗ ಮನೇಲಿ ಶೂಟೆಲ್ಲ ಮುಗಿಸಿದ್ಮೇಲೆ ಸೊ ಊರಲ್ಲಿ ದೇವಸ್ಥಾನ, ನಂಗೆ ಶಿವನ ದೇವಸ್ಥಾನ ತುಂಬಾ ಇಷ್ಟ, ಇಲ್ಲಿರೋ ದೇವಸ್ಥಾನ. ಸೊ ಅಲ್ಲಿ ಶೂಟ್ ಮಾಡಿದ್ರೆ ಪಕ್ಕಾ ಚೆನ್ನಾಗಿ ಬರುತ್ತೆ ಅಂತ ಫೀಲ್ ಆಯಿತು. ಸೊ ನಾನು ಅಭಿಯವ್ರಿಗೆ ಹೇಳಿದೆ, ಇಲ್ಲಿ ಶೂಟ್ ಮಾಡಿಸೋಣ ದೇವಸ್ಥಾನದ್ದು ಅಂತ. ಸೊ ನಾವು ಫೋಟೋಗ್ರಾಫರಿಗೆ 2 ಕೂಡ ಕಳಿಸಿದ್ವಿ. ಸೊ 2 ಕೂಡ ಕಳಿಸಿದಾಗ ಅವ್ರು ನಮಗೆ ಶಿವನ ದೇವಸ್ಥಾನದ್ದು ಸೆಲೆಕ್ಟ್ ಮಾಡಿದ್ರು. ಇಲ್ಲಿ ವೀಡಿಯೋ ಮಾಡೋಣ ಚೆನ್ನಾಗಿ ಬರುತ್ತೆ ಅಂತ. ಸರಿ ಅಂತ ಒಂದೇ ಗ್ರೌಂಡಲ್ಲಿ 2 ದೇವಸ್ಥಾನ ಇರುವಾಗ ಒಂದು ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ಇನ್ನೊಂದು ದೇವಸ್ಥಾನಕ್ಕೆ ಮಾಡಿಸಿಲ್ಲ ಅಂದರೆ ಹೇಗೆ ಅಂದ್ಕೊಂಡು ಸೊ ಅಮ್ಮ 2 ದೇವಸ್ಥಾನಕ್ಕೂ ಕೂಡ ಪೂಜೆ ಸಾಮಾನು ಕೊಟ್ಟಿದ್ರು. ಸೊ ನಾವು ಮೊದಲಿಗೆ ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಅಪ್ಪ ಅಮ್ಮ ಕೂಡ ರೆಡಿಯಾಗಿದ್ದರು, ನನ್ನ ಮೈದ್ನ ಜೀತು ಎಲ್ಲರೂ ಕೂಡ ರೆಡಿಯಾಗಿದ್ದರು. ಸೊ ನಾವೇನು ಮಾಡಿದ್ವಿ ಅಂದರೆ ಅವ್ರನ್ನೂ ಹತ್ತಿಸ್ಕೊಂಡು ಬಂದ್ವಿ ದೇವಸ್ಥಾನಕ್ಕೆ. ಸೊ ಇಲ್ಲಿ ಬೇಟ ರಂಗನಾಥ ಸ್ವಾಮಿಗೆ ಆಲ್ರೆಡಿ ನಾವು ಪೂಜೆ ಸಾಮಾನು ಕೊಟ್ಟಿದ್ರಿಂದ ಅವ್ರು ಆಲ್ರೆಡಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ನಾವು ಹೋದ ತಕ್ಷಣ ಮಂಗಳಾರತಿ ಕೊಟ್ಟರು, ಅರ್ಶಿನ ಕುಂಕುಮ ಕೊಟ್ಟರು ನಮಗೆ. ಸೊ ಕೊಟ್ಟಾದಮೇಲೆ ಪೂಜೆ ಮಾಡಿಸ್ಕೊಂಡು ನಾವು ಶಿವನ ದೇವಸ್ಥಾನದಲ್ಲಿ ಬಂದ್ವಿ. ಶಿವನ ದೇವಸ್ಥಾನದಲ್ಲಿ ಆಲ್ರೆಡಿ ಅವರು ಎಲ್ಲ ಸೆಟಪ್ ಕೂಡ ಮಾಡ್ಕೊಂಡಿದ್ರು. ಮಂಗಳಾರತಿ ಮಾಡೋ ಥರ ಎಲ್ಲವೂ ಕೂಡ ಶೂಟ್ ಮಾಡ್ತಾಯಿದ್ರು. ಸೊ ನಾವು ಹೋದ್ಮೇಲೆ ನಮ್ಮನ್ನು ನಿಲ್ಲಿಸಿ ಅವರು ವಿಡಿಯೋ ಶೂಟ್ನ ಮಾಡಿದ್ರು. ಸೊ ಅಪ್ಪ ಅಮ್ಮಂದು ಇನ್ಕ್ಲೂಡ್ ಮಾಡಬೇಕಲ್ವಾ, ಸೊ ಹಾಗಾಗಿ ಅಪ್ಪ ಅಮ್ಮನ್ನೆಲ್ಲ ದೇವಸ್ಥಾನ ಹತ್ರ ಕೂರಿಸಿ ಜೀತು ಎಲ್ಲರೂ ಕೂಡ ಅಂದರೆ ಶೂಟ್ ಮಾಡಿ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ರು. ಸೊ ಅವ್ನು ಅಷ್ಟು ಚೆನ್ನಾಗಿ ಕೈ ಮುಗಿತಿದ್ದ ಅಲ್ವಾ, ಸೊ ಅದಕ್ಕೆ ಅವ್ರು ಹೇಳಿದ್ರು ಅವನೊಬ್ಬನ್ನೇ ಕೂರಿಸಿ ಸೊ ದೇವ್ರನ್ನ ಬ್ಲರ್ ಮಾಡಿಬಿಟ್ಟು ಮೇಯ್ನಾಗಿ ಫೋಕಸ್ ಆಗೋ ಥರ ಏನೋ ಕಾನ್ಸೆಪ್ಟ್ ಹೇಳಿದ್ರು. ಸೊ ಈ ಥರ ನಾವು ಫೋಟೋಸ್ನ ತೆಗಿತೀವಿ ಇಲ್ಲಿ ಕೂರಿಸಿ ಅಂತ. ಸೊ ಅದಕ್ಕೆ ಅವ್ರ ಅಪ್ಪನ ಜವಾಬ್ದಾರಿ ವಹಿಸ್ಬಿಟ್ಟಿದ್ದೆ. ಸೊ ಅವ್ರ ಅಪ್ಪ ಮಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಪಂಚೆ ಶರ್ಟಲ್ಲಿ. ಸೊ ಒಂಥರ ಟ್ವಿನ್ನಿಂಗ್ ಅಲ್ವಾ, ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಇಬ್ಬರೂ. ಸೊ ಅಭಿಯವ್ರನ್ನ ಬಿಟ್ಟಿದ್ದೆ ನೀವೇ ಕೂರಿಸಿ ಅಂತ, ನಾನು ಸ್ಯಾರಿ ಹಾಕೊಂಡು ಓಡಾಡೋಕ್ಕಾಗಲ್ಲ ನೀವೇ ಕೂರಿಸಿ ಅಂತ. ಸೊ ಅವರು ಅವ್ನ ಬಟ್ಟೆ ಎಲ್ಲ ರೆಡಿ ಮಾಡಿ ಅಷ್ಟು ಚೆನ್ನಾಗಿ ಕೂರಿಸಿ ಫೋಟೋಸ್ ತೆಗಿಸ್ತಾ ಇದ್ರು. ಸೊ ತುಂಬಾ ಫನಿ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಅವನ ಜೊತೆ ಗಾಡ್ ಗ್ರೇಸ್, ಅವನು ಯಾವುದಕ್ಕೂ ಕೂಡ ಒಂಥರ ಇರಿಟೇಟ್ ಆಗ್ದೇ ತುಂಬ ಕ್ರ್ಯಾಂಕಿಯಾಗಿ ಬಿಹೇವ್ ಮಾಡ್ದೇ ತುಂಬ ಖುಷಿಯಾಗಿ ಕೋಆಪ್ರೇಟ್ ಮಾಡ್ದ. ಸೊ ಅದೊಂದು ಖುಷಿ ಪಾರ್ಟ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಖುಷಿ ಆಯಿತು ಅವನು ಅಷ್ಟೊಂದು ಕೋಆಪ್ರೇಟ್ ಮಾಡಿದ್ದು. ಸೊ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಡೆಫಿನೆಟ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ.
ಫೋಟೋ ಶೂಟಿಗೆ ಬಂದಿದ್ದೀವಿ. ಸೊ ಇದು 3rd ಲೊಕೇಶನ್ನು, 2ನೇ ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕು. ಸೊ ಮಾಡಾದ್ಮೇಲೆ ಸಿಗ್ತೀವಿ. ಸೊ ಇವಳು ನನ್ನ ತಂಗಿ ಮೆಟರ್ನಿಟಿ ಶೂಟ್ ಮಾಡಿಸ್ಕೊಳಕ್ಕೆ ಬಂದವಳೆ. ಎಷ್ಟನೇ ತಿಂಗಳು? 8ನೇ ತಿಂಗಳು. ಸೊ ಇವಳು ಸ್ಪಂದನ ಅಂತ ಅವಳ ತಂಗಿ. ಸೊ ಅವಳು ಹೆಲ್ಪರ್ ಆಗಿ ಬಂದಿದ್ದಾಳೆ. ಸೊ ನಮ್ಮ ಚಿಕ್ಕಮ್ಮ ಸಾರು ನಮ್ಮ ಜೊತೆ ಬಂದಿದ್ದಾರೆ. ಸೊ ಈಚೆ ಎಲ್ಲ ಫುಲ್ ಕಾಣ್ತಾನಿದೆ, ತೋರಿಸ್ತಾಳೆ. ಸೊ ಸೊ ಇದು ಬಂದು ನನ್ನ 4th ಔಟ್‌ಫಿಟ್ ಅಂತ ಹೇಳ್ಬೋದು. ಸೊ ಇದು ನನ್ನ ಮರೂನ್ ಸ್ಯಾರಿ. ನನ್ನ ಫೇವ್ರೇಟ್ ಸ್ಯಾರಿ ಅಂತಲೇ ಹೇಳ್ಬೋದು ಇದನ್ನು. ಸೊ ಇದಕ್ಕಿಂತ ಮುಂಚೆ ನಾನು ಸ್ವಲ್ಪ ಮಾಡರ್ನ್ ಆಗಿರಲಿ ಅಂತ ಹೇಳ್ಬಿಟ್ಟು ರೆಂಟೆಡ್ ಗೌನ್ನ ತೊಗೊಂಡಿದ್ದೆ. ಸೊ ನನ್ನ ತಂಗಿ ಆರ್ಡರ್ ಮಾಡ್ಕೊಂಡಿದ್ಲು. ಸ್ವಲ್ಪ ಸೇಮ್ ಸೈಜ್ ಇದ್ದಿದ್ದರಿಂದ ನಾನು ಅದನ್ನೇ ವೇರ್ ಮಾಡಿ ಆ ಫೋಟೋಸ್ನ ತೆಗೆಸ್ಕೊಂಡೆ. ಸೊ ನಮ್ಮ ಅಜ್ಜಿ ಅಂದರೆ ನಮ್ಮ ಮನೆಗೆ ಇರೀತಾಳೆ ಅಂದರೆ ನಮ್ಮ ಅಜ್ಜಿ, ಕೆಂಪಮ್ಮ ಅಜ್ಜಿ. ಸೊ ಅವರಿಲ್ಲ ಅಂದರೆ ಹಿಂಗೆ ಅಂದ್ಬಿಟ್ಟು ಅವರು ಕೂಡ ಕರೆಸಿದ್ದೆ. ಅವರು ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಸೊ ಅದಾದಮೇಲೆ ನನ್ನ ಈ ಸ್ಯಾರಿಲಿ ನಾನು ಮತ್ತು ಅಭಿಯವರು ಮತ್ತು ಪಾಪುಗೆ ಸ್ವಲ್ಪ ಬೇರೆ ಔಟ್ಫಿಟ್ ಹಾಕಿದ್ದೆ. ಸೊ 3 ಜನನೂ ಸೇರಿ ಫೋಟೋಸ್ ಎಲ್ಲ ತೆಗೆಸ್ಕೊತಿದ್ದೀವಿ. ಈ ಫೋಟೋ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಪಾಪನ ನಾವು ಏನಿದೆ ಆ ಉಯ್ಯಾಲೆ ಮೇಲೆ ಕೂರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ಬೇಡ ಅವನು ಜಾರ್ಕೊಂಡ್ಬಿಡ್ತಿದ್ದ, ಆಮೇಲೆ ಬಿದ್ದರೆ ಕಷ್ಟ ಅಂದ್ಬಿಟ್ಟು ಸೊ ಅಲ್ಲೇ ಪಾರ್ಕಲ್ಲಿ ಕೂರಿಸ್ತಾ ಇದ್ವಿ. ಇವನೊಂದು ಇಲ್ಲಿ ನಿಂತ್ಕೊಂಡು ಒಂದು ಸ್ಮೈಲ್ ಕೊಟ್ಟಿದ್ದಾನೆ. ಸೊ ತುಂಬಾ ಚೆನ್ನಾಗಿದೆ ಆ ಫೋಟೋ. ಸೊ ಅವನು ಏನೋ ಇವಾಗ ನಡೆಯೋದು ಕಲ್ತ್ಬಿಟ್ಟಿದ್ದಾನಲ್ವ, ಎಲ್ಲೂ ಕೂಡ ಕೂರ್ತಾ ಇರಲಿಲ್ಲ, ಬಂದ್ಬಿಡ್ತಾ ಇದ್ದ ಬೇಗ. ಸೊ ಎದ್ದು ನಡೆಯೋದು ಬರೋದು ಇದೇ ಥರ ಮಾಡ್ತಾ ಇದ್ದ. ಸೊ ಅವ್ನು ನಡೆಯೋದು, ಅವನ್ನ ಎಕ್ಸ್ಪ್ರೆಷನ್ಸ್ ಎಲ್ಲ ಕೂಡ ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೋತಾ ಇದ್ರು. ಸೊ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ. ಕೆಲವೊಂದು ಮಕ್ಕಳು ಈ ಥರ ಲಾನಲ್ಲೆಲ್ಲ ಬಿಟ್ಟಾಗ ಏನಿದೆ ಆ ಲಾನ್ ಇದು ಗ್ರಾಸ್ ಅದ್ರ ಮೇಲೆಲ್ಲ ಕಾಲಿಡೋಕ್ಕೆ ಇದು ಮಾಡ್ತಾರೆ. ಸೊ ಇವನಿಗೆ ಶೂ ಬೇರೆ ಹಾಕಿದ್ವಲ್ವಾ, ಸೊ ಅವನು ಕಂಫರ್ಟಬಲ್ ಆಗಿ ನಡೀತಾ ಇದ್ದ. ಸೊ ಅದಾದಮೇಲೆ ಫ್ಯಾಮಿಲಿ ನಾವೆಲ್ಲ ಯಾರೆಲ್ಲ ಹೋಗಿದ್ವಿ ಅವರೆಲ್ಲ ಸೇರ್ಕೊಂಡು ಫೋಟೋಸ್ನ ತಗೋತಾ ಇದ್ವಿ. ಸೊ ಎಂಡಲ್ಲಿ ಹ್ಯಾಪಿ ಬರ್ಡೇ ಪನ್ವೀತ್ ಅಂತ ಹೇಳ್ತಾ ಇದ್ವಿ. ಹೇಳಿ ಅಂತ ಹೇಳ್ಕೊಟ್ಟಿದ್ರು ಥಮ್ಸಪ್ನ ತೋರಿಸ್ಬಿಟ್ಟು. ಸೊ ಅದಕ್ಕೆ ಅಂದ್ಬಿಟ್ಟು ಫ್ಯಾಮಿಲಿ ಫೋಟೋಸ್ ಎಲ್ಲ ಆದಮೇಲೆ ಸೊ ಪಾಪಗೆ ಔಟ್ಫಿಟ್ನ ಚೇಂಜ್ ಮಾಡ್ತಾ ಇದ್ದೀವಿ. ನಾವೇನು ಚೇಂಜ್ ಮಾಡ್ಕೋತಾ ಇಲ್ಲ. ಸೊ ಪಾಪಗೆ ಇನ್ನೂ ಒಂದು ಜೀಪ್ ಎಲ್ಲ ತರಿಸಿದ್ವಿ. ಮತ್ತು ಒಂದು 1 ಅಂತ ಇನಿಷಿಯಲ್ ಬರೆಸಿ ಅದ್ರ ಪಕ್ಕ ಕೂರಿಸಿ ಫೋಟೋಸ್ ಎಲ್ಲ ತೆಗೆಸ್ಬೇಕಿತ್ತಲ್ಲ. ಸೊ ಅದಕ್ಕೆ ಇನ್ನೂ ಒಂದು ಔಟ್ಫಿಟ್ ಬೇಕಿತ್ತು. ಸೊ ಅದಕ್ಕೆ ಅವನಿಗೆ ಬೇರೆ ಔಟ್ಫಿಟ್ನ ವೇರ್ ಮಾಡ್ತಾ ಇದ್ವಿ. ಸೊ ಈ ಥರ ವೈಟ್ ಶರ್ಟಿಗೆ ಒಂದು ಬ್ಲೂ ಜೀನ್ಸ್ ಚಡ್ಡಿ ಮತ್ತು ಒಂದು ಡಂಗ್ರಿ ಥರ ಸೊ ಬೆಲ್ಟ್ ಕೊಟ್ಟಿದ್ರು. ಸೊ ಅದನ್ನು ವೇರ್ ಮಾಡಿದ್ದೀವಿ. ಸೊ ಅವ್ನು ನೋಡಿ ಎಷ್ಟು ಎಂಜಾಯ್ ಮಾಡ್ತಾನೆ ಅಂತ. ಸೊ ಅಳ್ಳಿಲ್ಲ, ಚೆನ್ನಾಗಿ ಹೋಗ್ತಾ ಇದೆ, ಎದ್ದೇಳಕ್ಕೆ ರೆಡಿ ಇಲ್ಲ ಬಾಸು ಜೀಪ್ ಮೇಲಿಂದ. ಸೊ ಅಷ್ಟು ಎಂಜಾಯ್ ಮಾಡ್ತಾ ಇದ್ದ. ಸೊ ಫ್ಯಾಮಿಲಿ ಎಲ್ಲ ಫುಲ್ ಅವನಿಗೆ ಎಂಕರೇಜ್ ಮಾಡ್ತಾ ಇದ್ರು, ಅವನು ಕ್ಯಾಮ್ರಾ ಸೈಡ್ ಫೇಸಿಂಗ್ ಮಾಡಲಿ ಅಂತ. ಮೂವ್ ಮಾಡ್ಬೇಕಿಲ್ಲ.
ಅಲ್ಲ ನೋಡಿ ಬನ್ನಿ ಬನ್ನಿ ಇಲ್ಲಿ ಮುಂದೆ ನಮ್ಗೆ ಸಿಕ್ಕಿದೆ ಮೂವ್ ಮಾಡಿದ್ವಿ ಸಿಕ್ಕಿದೆ ರೈಟ್ ಸರ್ ನಾನು ಹೇಳ್ತೀನಿ ಅವಾಗ ಮೂವ್ ಮಾಡಿ ಮಾತಾಡಿ ಪಾಪು ಮಾತಾಡಿ ಇಲ್ಲಿ ಬನ್ನಿ ಬನ್ನಿ ತಿನ್ನಿ ಆ ಕಡೆ ಸ್ವಲ್ಪ ಸಾಕು ಸಾಕು ಬಂದ್ಬಿಡ್ಲಿ ಹಂಗೆ ಕಂಟಿನ್ಯೂಸ್ ಮೂವ್ ಮಾಡಿ ಸರ್ ಫಾಸ್ಟಾಗೆ ಮಾಡಿ ಸರ್ ಒಂದು ಮಾಡ್ಕೊಡಿ ಡೋರ್ ಓಪನ್ ಮಾಡಿ ಅವನೇ ಕೂತ್ಕೊಳ್ಳೋ ತರ ಇರ್ಲಿ. ಸೊ ಜೀಪಲ್ಲೆಲ್ಲ ಶೂಟ್ ಆದಮೇಲೆ ಸೊ 1 ಅಂತ ಒಂದು ಲೆಟರ್ ರೆಡಿ ಮಾಡಿದ್ವಿ. ಸೊ ಹಾಗೆ ಇದು ಕುತ್ಕೊಂಡು 1 ಅಂತ ಬಲೂನಲ್ಲಿ ಬರೆದಿರೋ ಥರ ಎಲ್ಲ ಸೆಟಪ್ ಮಾಡಿದ್ವಿ. ಸೊ ಅವನು ಅದರಲ್ಲಿ ಬಲೂನ್ನ ನೋಡಿಬಿಟ್ಟು ಅವ್ನು ಕುತ್ಕೋತಾನೆ ಇರಲಿಲ್ಲ. ಸೊ ಹಿಂಗೋ ಮಾಡಿ 1-2-3 ಫೋಟೋಸ್ನ ಕ್ಲಿಕ್ ಮಾಡಿಕೊಂಡು ಸೊ ಆಮೇಲೆ ಕೇಕ್ ಸ್ಮ್ಯಾಶಿಗೆ ಅಂತ ರೆಡಿ ಮಾಡ್ತಾ ಇದ್ದೀವಿ. ಸೊ ನಾ ಇದೊಂದು ಡಂಗ್ರಿನ ಮೊನ್ನೆ ಟ್ರೆಂಡ್ಸ್ ಜೂನಿಯರ್ಸ್ಗೆ ಹೋದಾಗ ತಂದಿದ್ದೆ. ಸೊ ಅಭಿಯವ್ರು ಸೆಲೆಕ್ಟ್ ಮಾಡಿದ್ರು. ಸೊ ಅದಕ್ಕೆ ವಿತೌಟ್ ಟೀ ಶರ್ಟ್ ಅವನಿಗೆ ಅದೇ ಡಂಗ್ರಿನ ವೇರ್ ಮಾಡ್ತಾ ಇದ್ವಿ. ಸೊ ಬ್ಲೂ ಥೀಮಲ್ಲಿ ಒಂದು ಕೇಕ್ ಸ್ಮ್ಯಾಶಿಗೆ ಒಂದು ಪೇಸ್ಟ್ರೀಸ್ ಎಲ್ಲ ನಾರ್ಮಲ್ ಕೇಕ್ನೇ ಆರ್ಡ್ರ್ ಮಾಡಿದ್ವಿ. ಸೊ ಅದನ್ನು ಕೇಕ್ ಸ್ಮ್ಯಾಶ್ ಮಾಡ್ಸೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ವಿ. ಸೊ ಪನ್ನು ಸ್ವಲ್ಪ ಎಂಡಲ್ಲಿ ಅವ್ನಿಗೆ ನಿದ್ದೆ ಬರ್ತಿತ್ತೋ ಏನೋ ಗೊತ್ತಿಲ್ಲ, ಸ್ವಲ್ಪ ಕೇಕ್ ಎಲ್ಲ ಸ್ಮ್ಯಾಶ್ ಮಾಡ್ದ ಚೆನ್ನಾಗಿ. ಸೊ ಅದು ಕೇಕ್ ಕ್ರೀಮ್ ಎಲ್ಲ ಕೈಗೆ ಮೆತ್ಕೊಂಡ್ಬಿಡ್ತಲ್ಲ, ಸೊ ಅದಕ್ಕೆ ಅವನು ಫುಲ್ಲು ಕ್ರ್ಯಾಂಕಿಯಾಗಿ ಬಿಹೇವ್ ಮಾಡ್ತಾ ಇದ್ದ ಎಂಡಲ್ಲಿ ಮಾತ್ರ. ತಗೊಂಡು ಆಮೇಲೆ ಹೇಳ್ತಾರೆ, ಆಮೇಲೆ ಹೊಡೆದ್ರೆ ನೀವು ಕೂರಿ ಎಲ್ಲ ಕೆಳಗಡೆ ಕಾಲ ಈ ಕಡೆ ಈಗ ಕೇಕ್ ಎತ್ಕೊಡಿ ಒಂದೊಂದು ಸ್ವಲ್ಪ ಅವ್ರು ಕುತ್ಕೊಂಡು ಆಮೇಲೆ ಇಡಿ. ಹೋಗು, ನಾನು ವಿಡಿಯೋ ಮಾಡ್ತಾನೆ. ಫೋನ್ ಹಿಡ್ಕೊ. ಕಾಲ ಈ ಕಡೆ ಬಿಡಿ, ಸಪ್ಲಿಮೆಂಟ್ ಹಾಕೋಬಿಡಿ. ಹಂಗಲ್ಲ ನೀನು ಬಡಿದಾನೆ, ನೀನು ಬಡಿಬೇಡ ಈಗ, ನೀನು ಬಡಿಬೇಡ ಈಗ ಬಡಿಯೋ ಟೈಮಲ್ಲಿ. ಆಯ್ತು ನೀನು ತಗೋ ಇಲ್ಲಿ ಬಲೂನು, ಇಲ್ಲಿ ಬಲೂನ್ ಮಲ್ಕೊಳ್ಳಿ ಸರ್, ಇಲ್ಲ ಕೂತ್ಕೊಳ್ಳಿ ನೀವು. ಕಾಲು ಹತ್ರ ಹೋಗಿ ಫುಲ್ ಕ್ಲೋಸ್ ಆಗಿ ಹೋಗಿ ನಮಗೆ. ಈ ಕಡೆ ಸರ್ ಇದು ಓಕೆನಾ ಸರ್ ನಿಮಗೆ? ಕೇಕ್ ತಲ್ಬಿಟ್ಟು ಇದ್ರ ಮೇಲಿಂದ ಕವಿತಾವಿ ಒಂದು ಸ್ವಲ್ಪ ಸರ್ ಕಾಲು ಅದಕ್ಕೆ ನಾವು ಮಲ್ಕೊಳ್ಳಿ, ಕಾಲು ಹಿಂಗೆ ಹೋಗುತ್ತೆ ಅವಾಗ. ಹೀಗೆ ಸಿ ಕೂರ್ತ್ರೆ ನಿಮಗೆ ಅದು ಶಾರ್ಟ್ ನೀಡಾಗಿ ಬರುತ್ತೆ. ಕಾಲು ಸ್ವಲ್ಪ ಆ ಕಡೆ ಬಿಡಿ, ಒಂದು ಕಾಲು ಸ್ಟ್ರೈಟ್ ಮಾಡಿ ಒಂದು ಕಾಲು ಬೇಡ, ಅದು ಮಟ್ಟ ಅದ ಇನ್ನೊಂಚೂರು ಕೆಳಗೆ ಕಳಿಬೇಕಾಯ್ತು. ಎಸ್ ರೆಡಿ, ಎಸ್ ಈ ಕಡೆ ನೋಡಿ, ಈ ಕಡೆ ನೋಡಿ, ಈ ಕಡೆ ನೋಡಿ. ಮಾತಾಡ್ಸಿ ಪಾಪು ಆ ಕಡೆ ಗಮನ ಇದೆ. ನೀವು ನೋಡ್ತಾರೆ ಪಾಪು ಇವ್ರು ಕರೀತಾರೆ. ಎಲ್ಲ ಪ್ಯಾಕ್ ಮಾಡು. ಕೇಕ್ ಎಷ್ಟು ಬಡಿಯಾನೆ ಅಂತ ಬಿಡಿ, ನೀವು ಅಲ್ಲೇ ಇರಿ. ಅವ್ನು ಕೇಕ್ ಬಡಿತಾರೆ, ನೀವು ಎಂಜಾಯ್ ಮಾಡ್ತಾರೆ ಇರಬೇಕು. ವೈಟ್ ಮಾಡಿ, ನಿಮ್ಮ ಬಟ್ಟೆ ಕರೆ ಆದ್ರೆ ಬೇಕಾದ್ರೆ ವಾಶ್ ಮಾಡ್ಕೊಳ್ಳಿ, ಬಟ್ ಆ ಕಡೆ ಕಾನ್ಶಿಯಸ್ ಆಗಿಬಿಡಿ ಬಿಡಿ. ಓಕೆ, ನೀವು ಚಪ್ಪಾಯ ಮಾಡಿ ಎಂಜಾಯ್ ಮಾಡಿ. ಅವ್ರು ಆ್ಯಕ್ಚುಲಿ ಹಿಂಗೆ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೀರೆ ಬೇಕಾದ್ರೆ ಕಾಲು ಕ್ಲೋಸ್ ಮಾಡ್ಕೊಳ್ಳಿ, ಅದಕ್ಕೆ ಹಂಗೆ ಕೂತ್ಕೊಳ್ಳಿ. ಸೀರೆ ಬೇಕಾದ್ರೆ ಕಾಲು ಕ್ಲೋಸ್ ಮಾಡ್ಕೊಳ್ಳಿ. ನನ್ನ ಫೋನ್ ಸ್ನ್ಯಾಪ್ ಮಾಡಿ ಸರ್, ಬೆಂಡಾಗಿ ನೀವು ಎಂಜಾಯ್ ಮಾಡಿ. ಕೈ ಬಿಡಿ,
ಬಡಿ 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 ಇವತ್ತ ಚಾನ್ಸ್ ಕೇಕ್ ಸ್ಮ್ಯಾಶ್ ಎಲ್ಲ ಮಾಡಿದಾಯಿತು. ಅವ್ನು ಸ್ವಲ್ಪ ಎಂಡಲ್ಲಿ ಕೇಕ್ ಅಂದರೆ ಕ್ರೀಮ್ ಎಲ್ಲ ಕೈಗೆ ಬಂದಿದ್ದರಿಂದ ಅವ್ನು ಸ್ವಲ್ಪ ಕ್ರ್ಯಾಂಕಿಯಾಗಿ ಬಿಹೇವ್ ಮಾಡ್ತಾ ಇದ್ದ. ಸೊ ಆಮೇಲೆ ಏನಂದರೆ ಮಯ್ಯು ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದ. ಸರಿ ಬಾ ನೀನು ಅಂತ ಅಂದ್ಬಿಟ್ಟು ಅವನು ಕರೆದು ಕುಂತ್ಕೊಂಡೆ. ಸೊ ಅವನೇನಂದರೆ ಕೇಕ್ ತಿನ್ನಿಸು ಅಂತ ಅವ್ನು ನನ್ನನ್ನು ಕೇಳ್ತಿರೋದು. ಸೊ ಸರಿ ಅಂದ್ಬಿಟ್ಟು ಅವ್ನಿಗೂ ಸ್ವಲ್ಪ ಕೇಕ್ ತಿನ್ನಿಸ್ಬಿಟ್ಟು ಸೊ ಇವ್ನು ನನ್ನ ಸೀರೆ ಮೇಲೆಲ್ಲ ಮೆತ್ತಾಕ್ಬಿಟ್ಟ ಕ್ರೀಮ್ನ. ಸರಿ ಅಂತ ಅವ್ನಿಗೂ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಮೇಲೆ ಮನೆಗೆ ಹೋದ್ವಿ. ಅವ್ನು ಫುಲ್ ಅಳ್ತಾನೆ ಇದ್ದಾನೆ ಸಾಕು ಅಂದ್ಬಿಟ್ಟು ಹೆಂಗೂ ಫೋಟೋ ಶೂಟು ಕೂಡ ಮುಗೀತಲ್ಲ. ಸೊ ನಿಲ್ಲಿಸ್ಬಿಟ್ಟು ಅವನಿಗೆ ಕ್ರೀಮ್ ಎಲ್ಲ ಒರೆಸ್ಬಿಟ್ಟು ಆಮೇಲೆ ಬೇರೆ ಬಟ್ಟೆ ಹಾಕ್ಕೊಂಡು ಮನೆಗೆ ಕರ್ಕೊಂಬಂದ್ವಿ. ಸೊ ನಾನು ತುಂಬ ವಾಯ್ಸೆಲ್ಲ ಎಡಿಟ್ ಮಾಡೋಕ್ಕೆ ಹೋಗಿಲ್ಲ. ಸೊ ನಮ್ಮ ಮನೇಲಿ ನಮ್ಮ ಮಮ್ಮಿ ನಮ್ಮ ಆಂಟಿ ಎಲ್ಲ ಹೆಂಗೆ ಯೂಸ್ ಮಾಡ್ತಾರೆ ಲ್ಯಾಂಗ್ವೇಜನ್ನ, ಸೊ ಅದೇ ಥರ ಇರೋಕ್ಕೆ ಇಷ್ಟಪಟ್ಟಿದ್ದೀನಿ, ರಾ ಆಗಿರಲಿ ಅಂತ. ಸೊ ಯಾವ ಥರ ಎಂಕರೇಜ್ ಮಾಡ್ತಾಯಿದ್ರು ಏನು ಅಂತ ನಾನು ಎಲ್ಲದಕ್ಕೂ ವಾಯ್ಸ್ ಓವರ್ ಕೊಟ್ಟರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಫೀಲ್ ಆಯಿತು. ದಟ್ಸ್ ವೈ ನಾನು ಅದನ್ನು ಹಂಗೆ ಇಟ್ಟಿದ್ದೀನಿ. ಸೊ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ಸೊ ಇವಾಗ ಪಾಪು ಅಳ್ತಿದ್ದ ಅಲ್ವಾ, ಸೊ ಎಲ್ಲನೂ ಕ್ರೀಮ್ ಎಲ್ಲ ಒರೆಸಿ ಅವನಿಗೆ ಬೇರೆ ಬಟ್ಟೆ ಹಾಕ್ಕೊಂಡು ಮನೆ ಕರ್ಕೊಂಡು ಹೋಗೋಣ ಅಂತ ಎಲ್ಲನೂ ಕ್ಲೀನ್ ಮಾಡ್ತಿದ್ದಾರೆ ಮಮ್ಮಿ ಆಂಟಿ ಸೇರಿಕೊಂಡು. ಗೈಸ್ ಫೋಟೋಶೂಟ್ ಎಲ್ಲ ಮುಗೀತು. ಸೊ ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಹೊರಡ್ತಿದ್ದಾರೆ. ಸೊ ನನ್ನ ಮಗಂದು ಹೆಂಗೆ ಮಾಡಿದಾಳೋ ಏನೋ ಗೊತ್ತಿಲ್ಲ. ನನ್ನ ಸೋನು ಕೈಲಿ ಫೋನ್ ಕೊಟ್ಟಿದ್ದೆ ಬ್ಲಾಗ್ ಮಾಡೋ ಅಂತ. ಸೊ ಹೇಗೆ ಮಾಡಿದಾಳೋ ಏನೋ ಗೊತ್ತಿಲ್ಲ. ಸೊ ಒಂದು ಮಟ್ಟಿಗೆ ಆಯಿತು ಫೋಟೋಶೂಟು, ಚೆನ್ನಾಗೇ ಆಗಿದೆ. ಸೊ ಔಟ್ಫುಟ್ ಹೆಂಗೆ ಬರುತ್ತೆ ಏನೋ ಅಂತ ಗೊತ್ತಿಲ್ಲ. ಸೊ ಬಂದಾಗ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಸೊ ಸದ್ಯಕ್ಕೆ ಇವಾಗ ಇಲ್ಲಿ ನನ್ನ ಗಂಡನ ಮನೆಯಲ್ಲೇ ಊಟ ಅರೇಂಜ್ ಮಾಡಿದ್ದಾರೆ. ಸೊ ಊಟಕ್ಕೆ ಹೋಗಬೇಕು. ಸೊ ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ಸಾಧ್ಯ ಆದರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಇದೇ ಎಂಡ್ ಆಗಿರುತ್ತೆ. ಸೊ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಿಮ್ಗೇನಾದ್ರು ಇಷ್ಟ ಆದರೆ ಆ್ಯಸ್ ಯೂಶುವಲ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತೀನಿ. ಸೊ ಈಗಲೇ ವಿದಾಯ ಹೇಳ್ತಿದ್ದೀನಿ. ಸಾಧ್ಯ ಆದರೆ ನೆಕ್ಸ್ಟ್ ವಿಡಿಯೋ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಇದೆ ಎಂಡ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸೊ ನಾವು ಬಂದಾಗ ಅರೌಂಡ್ 12:30 ಆಗಿತ್ತು ಅನಿಸುತ್ತೆ ಇಲ್ಲಿಗೆ. ಸೊ ಫೋಟೋಶೂಟ್ ಮುಗಿದಿದ್ದು 4:30ಗೆ. ಸೊ ನನ್ನ ತಂಗಿಯವರು ಕೂಡ ಮೆಟರ್ನಿಟಿ ಶೂಟ್ ಮಾಡಿಸ್ಕೊಳಕ್ಕೆ ಬಂದಿದ್ದರು. ಸೊ ಅವ್ರದ್ದು ಬೇಗ ಮುಗ್ದಿತ್ತು. ಅವಳು ಪ್ರೆಗ್ನೆಂಟ್ ಇರೋದ್ರಿಂದ ಅವಳು ಬೇಗ ಹೊರಟಿದ್ಲು. ಸೊ ನಾವು 4:30 ಆಯ್ತಲ್ಲ, ಸೊ ನಾವು ಮುಗಿಸ್ಕೊಂಡು ಹೋಗ್ತಾಯಿದ್ವಿ. ಸೊ ನಮ್ಮ ಕಾರು ಮತ್ತು ನಮ್ಮ ಭಾವವ್ರ ಕಾರು ಎರಡಿತ್ತು. ಸೊ ಅದಕ್ಕೆ ಎಷ್ಟು ಜನ ಇದ್ದೀವಿ ಹೋಗೋದು ಅಂತ ಡಿಸೈಡ್ ಮಾಡಿಕೊಂಡು ಎಲ್ಲ ಹಂಗೆ ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ನಮ್ಮ ಅಜ್ಜಿನ ನಾನು ನಾಗಮಂಗಲದಿಂದ ಕರೆಸಿದ್ದೆ ಅಲ್ವಾ, ಸೊ ಅವ್ರನ್ನ ಮತ್ತೆ ನಾಗಮಂಗಲಕ್ಕೆ ಡ್ರಾಪ್ ಮಾಡಬೇಕಿತ್ತು. ಸೊ ಅದಕ್ಕೆ ನಮ್ಮ ಭಾವರ್ ಕಾರಲ್ಲಿ ಶೇಖರ್ ಅಂದ್ಬಿಟ್ಟು ಅವರು ಡ್ರೈವರ್ ಬಂದಿದ್ದರು. ಸೊ ಅವರ ಅಂದರೆ ಅಜ್ಜಿ ಜೊತೆ ಕಳಿಸಿದ್ವಿ. ಸೊ ಹೋಗಿ ಬಿಟ್ಬಿಟ್ಟು ಬನ್ನಿ ಅಂತ. ಸೊ ಅಜ್ಜಿ ತುಂಬ ಖುಷಿಪಟ್ಟರು. ಅವನಿಗೆ ನಮ್ಮ ಪಾಪು ಅಂದರೆ ತುಂಬ ಇಷ್ಟ, ನಾವು ಅಂದರೆ ತುಂಬ ಇಷ್ಟ, ಎಲ್ಲರೂ ಅಂದರೆ ಇಷ್ಟ ಇರುತ್ತೆ. ಸೊ ಮೊಮ್ಮಕ್ಕಳು ಅಂದರೆ ಆಸೆ ಅಲ್ವಾ ಅವ್ರಿಗೆ. ಸೊ ನಮ್ಮ ಪಾಪು ಬಂದು ಅವ್ರಿಗೆ ಮೊಮ್ಮಗ ಆಗ್ತಾನೆ. ಸೊ ಹಾಗಾಗಿ ಅವರು ಬಂದಿದ್ದರು. ಅವ್ರು ಖುಷಿ ಆಯಿತು ನನಗೆ. ಮುಂದೊಂದು ದಿನ ನಮ್ಮ ಅಜ್ಜಿ ಮುತ್ತಜ್ಜಿ ನನ್ನ ವಿಡಿಯೋದಲ್ಲಿದ್ದಾರೆ ಅಂತ ಅವ್ನು ಖುಷಿ ಪಡ್ತಾನಲ್ವಾ. ಸೊ ಆ ಮೆಮೊರಿನ ನಾನು ಕೊಡಬೇಕು ಅಂತ ಅಂದ್ಕೊಂಡು ಇಷ್ಟು ಜನನೆಲ್ಲ ನಾನು ಕರ್ಕೊಂಡೋಗಿ ಆ ಥರ ಶೂಟ್ ಮಾಡಿಸಿದ್ದು. ಸೊ ತುಂಬ ಚೆನ್ನಾಗಿತ್ತು. ಇವ್ರಿಗೂ ಕೂಡ ಒಂಥರ ಡೇ ಔಟಿಂಗ್ ಥರ. ಸೊ ಹೊರಗಡೆ ಹೋಗೋದು. ಸೊ ಅಲ್ಲೆಲ್ಲ ಸ್ನ್ಯಾಕ್ಸ್ ಎಲ್ಲ ತಂದಿದ್ವಿ. ಸ್ನ್ಯಾಕ್ಸ್ ಎಲ್ಲ ತಿಂದು ಜ್ಯೂಸ್ ಎಲ್ಲ ಕುಡಿದು ಸಖತ್ ಎಂಜಾಯ್ ಮಾಡಿದ್ವಿ. ಸೊ ಇವ್ರಿಗೂ ಮನೇಲಿ ಇದ್ದು ಕೂಡ ಬೋರ್ ಆಗಿರುತ್ತಲ್ವ. ಸೊ ಇದೊಂಥರ ಔಟಿಂಗ್ ಥರ. ಸೊ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲರೂ ಕೂಡ ಕರ್ಕೊಂಡೋಗಿದ್ದು. ಸೊ ನಮ್ಮ ದೊಡ್ಡಮ್ಮದಿರೆಲ್ಲ ಬಂದಿದ್ದರು, ಮಮ್ಮಿ, ಆಂಟಿ, ನಮ್ಮ ಆಂಟಿ ಮಕ್ಕಳು, ಸೊ ಎಲ್ಲರೂ ಬಂದಿದ್ದರು. ಸೊ ಇವಾಗ ಎಲ್ಲರೂ ಹೊರಡ್ತಾ ಇದ್ದೀವಿ ಮನೆಗೆ. ಸೊ ಇವಾಗ ಒಂದು ಕಾರ್ ಇತ್ತು, ಅಭಿಯವ್ರ ಕಾರು. ಅದರಲ್ಲಿ ನಾವು, ಮಮ್ಮಿ, ಪ್ರೇಮ್ ಆಂಟಿ, ಬಿಕಾಸ್ ಇನ್ನು ಅಮ್ಮ ಸಾರಷ್ಟೇ ಮಾಡಿದರು ಸಾಂಬಾರು. ಸೊ ಇನ್ನು ಅನ್ನ ಮತ್ತು ವಡೆ ಮಾಡಿದರು, ವಡೆ ಪಾಯಸ ಅದೆಲ್ಲ ಪ್ರಿಪೇರ್ ಮಾಡಬೇಕಿತ್ತಲ್ಲ. ಸೊ ಅಮ್ಮ ಬೇಗ ಹೋಗಬೇಕಿತ್ತು. ಸೊ ನಾನು ಪಾಪುಗೆ ಅಂದರೆ ಮೈ ಸ್ನಾನ ಮಾಡಿಸೋಣ, ಒಂದು ಕ್ರೀಮೆಲ್ಲ ಮೆತ್ಕೊಂಡ್ಬಿಟ್ಟಿದ್ನಲ್ಲ ಅಂದ್ಬಿಟ್ಟು ಅವನನ್ನು ಕರ್ಕೊಂಡು ಹೋದ್ವಿ. ಸೊ ಅವ್ನ ಕಾರಲ್ಲೇ ಮಲ್ಕೊಂಬಿಟ್ಟಿದ್ದ. ಸೊ ಅವ್ನು ಮಲಗಿದ್ಮೇಲೆ ಅವ್ನಿಗೆ ಸ್ನಾನ ಮಾಡಿಸ್ಕೊಂಡು ಸ್ನಾನ ಮಾಡಿಸಿದ್ದು. ನಾನು ಹೋಗಿ ಫ್ರೆಶ್ ಅಪ್ ಆದೆ. ನನಗೂ ಎಲ್ಲ ಫುಲ್ ಕ್ರೀಮೆಲ್ಲ ಮೆತ್ತಾಕ್ಬಿಟ್ಟಿದ್ದ ಅವನು. ಸೊ ನಾನು ಸ್ಯಾರಿ ಎಲ್ಲ ಚೇಂಜ್ ಮಾಡಿ ಏನದು ಊಟ ಎಲ್ಲ ಮಾಡಿದ್ಮೇಲೆ ಇವಾಗ ನಾವು ಹೊರಡ್ತಿದ್ದೀವಿ. ಸೊ ಅಮ್ಮ ಜೈ ಬಂದಿಲ್ಲ ಅಂದ್ಬಿಟ್ಟು ವಡೆ ಪಾಯಸ ಏನು ಸಾಂಬಾರೆಲ್ಲ ಮಾಡಿದರು ಎಲ್ಲವೂ ಕೂಡ ಕಟ್ಟಿಕೊಟ್ಟಿದ್ರು. ಸೊ ಊಟ ಎಲ್ಲ ಮಾಡಿ ಇವಾಗ ನಾವು ನಮ್ಮ ಮನೆಯಿಂದ ಹೊರಡ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಾಯಿತು ಫೋಟೋಶೂಟ್ ಅಂತಲೇ ಹೇಳ್ಬೋದು. ಸೊ ಇಷ್ಟೆಲ್ಲ ಚೆನ್ನಾಗಾಯಿತು ಫೋಟೋಶೂಟು ಅಂತೆಲ್ಲ ಹೇಳ್ತಿದ್ದೀರಲ್ವ. ಸೊ ಫೋಟೋಗ್ರಾಫರ್ ಯಾರು ಅಂತ ನೀವು ಕೇಳ್ಬೋದು. ಸಚ್ಚು ಫೋಟೋಗ್ರಫಿ ಅಂತ ಅಂದ್ಬಿಟ್ಟು ಸಚಿನ್ ಅಂತ ಅವರು ಮಳವಳ್ಳಿಲಿರೋದು. ಸೊ ನಿಮ್ಗೆ ಯಾರಿಗೇನಾದರೂ
ಬೇಕು ಈ ಥರ ಪ್ರೀ ವೆಡ್ಡಿಂಗ್ ಶೂಟು ಮಾಡಿಕೊಡ್ತಾರೆ. ಈ ಥರ ಪಾಪು ಫೋಟೋ ಅಂದರೆ ಪ್ರೀ ಬರ್ತ್ಡೇ ಶೂಟು ಈ ಥರ ಎಲ್ಲವೂ ಕೂಡ ಮಾಡಿಕೊಡ್ತಾರೆ. ಸೊ ಯಾರಿಗೆಲ್ಲ ಬೇಕು ಕಮೆಂಟ್ ಮಾಡ್ಬೋದು. ಸೊ ನಾನು ಡೆಫಿನೆಟ್ಲಿ ಅವ್ರ ನಂಬರ್ನ ಪ್ರೊವೈಡ್ ಮಾಡ್ತೀನಿ. ಸೊ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸೊ ಹಾಗೆ ಪೇಷನ್ಸ್ ಇದೆ ಅವ್ರಿಗೆ, ನಾವು ಏನು ಕೇಳ್ತಿದ್ದೀವಿ ಅಂತ ಅವ್ರಿಗೆ ಅದಕ್ಕೆ ರಿಯಾಕ್ಟ್ ಮಾಡೋ ಪೇಷನ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿತ್ತು. ನಮಗಂತೂ ತುಂಬಾ ಚೆನ್ನಾಗಿ ಅವರು ಆ ವಿಡಿಯೋಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ನೀವು ಬೇಕಿದ್ರೆ ನಂಬರ್ ಡಿಸ್ಪ್ಲೇ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಮಳವಳ್ಳಿ ನಿಯರ್ ಆರ್ ಮಂಡ್ಯ ಆರ್ ಎನಿವೇ ನಿಮಗೆ ಕಾಲ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಮುಗಿಸ್ಕೊಂಡು ಹೊರಟ್ವಿ. ಸೊ ಒಂಥರ ಒಂದು ವೆಲ್ ಸ್ಪೆಂಡ್ ಡೇ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿತ್ತು ಫ್ಯಾಮಿಲಿ ಜೊತೆ. ಸೊ ಹಾಗೆ ನನ್ನ ಮಗಂದೊಂದು 1 ಇಯರ್ ಅವ್ನಿಗೆ ಆಗ್ತಿದೆ ಅನ್ನೋದೇ ಒಂದು ದೊಡ್ಡ ಖುಷಿ. ಸೊ ಅದನ್ನು ಈ ಥರ ನಾನು ಬರ್ತಡೇ ಮಾಡ್ತಿರೋ ಇಲ್ವೋ, ನನ್ನ ಮಗನ ಫೋಟೋಶೂಟ್ ಬೇಕೇ ಬೇಕು, ವಿಡಿಯೋ ಶೂಟ್ ಮಾಡಿಸ್ಲೇಬೇಕು ಅಂತ ನಾನು ಅಭಿಯವ್ರು ಕೇಳಿದ್ದೆ. ಸೊ ಅವ್ರು ನನ್ನ ಈ ಡ್ರೀಮ್ನ, ಈ ಆಸೆನ ಫುಲ್ಫಿಲ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಅಭಿಯವರೇ ಅಂತ ಹೇಳ್ತೀನಿ. ಸೊ ಅಷ್ಟೇ, ನನ್ನ ಫ್ಯಾಮಿಲಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಕ್ಕ ಆಗಿರ್ಬೋದು ಆ್ಯಂಡ್ ಇವನ್ ನನ್ನ ಮಯೂರ್ ಆಗಿರ್ಬೋದು. ಸೊ ಎಲ್ಲರೂ ಕೂಡ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ತುಂಬಾ ಚೆನ್ನಾಗಿ ಫೋಟೋಶೂಟ್ ಹೋಯಿತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೆಫಿನೆಟ್ಲಿ ನಮ್ಮ ಪಾಪದು ವಿಡಿಯೋ ಶೂಟ್ ಏನು ನಾವು ಮಾಡಿಸಿದ್ವಿ ಅದನ್ನು ನಾನು ಫೈನಲ್ ಔಟ್ಪುಟ್ ಯಾವ ಥರ ಬಂದಿದೆ ಅಂತ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಸೊ ಆ ವಿಡಿಯೋನೂ ಕೂಡ ನೋಡೋದು ಮರಿಬೇಡಿ. ಸೊ ಯಾರೆಲ್ಲ ತಾಳ್ಮೆಯಿಂದ ಎಂಡ್ವರೆಗೂ ಈ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋ ತುಂಬ ಲೆಂತ್ ಆಯಿತು ಅಂತಲೇ ಫೀಲ್ ಆಗ್ತಾಯಿತ್ತು. ಬಟ್ ಎನಿವೇಸ್ ನನಗೆ ಯಾವುದನ್ನು ಕೂಡ ಸ್ಕಿಪ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ಎಲ್ಲವೂ ಕೂಡ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಿಮಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಕೇಳ್ಕೊತಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.